ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ಎಲ್ಲರಿಗೂ. ದೇವರು ನಿಮ್ಮೆಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ. ಮನೆಯ ವಾಸ್ತುದಲ್ಲಿ ಶಿಷ್ಟಶಕ್ತಿಗಳ ಜೊತೆ ದುಷ್ಟಶಕ್ತಿಗಳು ಕೂಡ ಇರುತ್ತವೆ. ಸಕಾರಾತ್ಮಕ ಶಕ್ತಿಗಳ ಜೊತೆ ನಕಾರಾತ್ಮಕ ಶಕ್ತಿಗಳು ಕೂಡ ಇರುತ್ತವೆ. ಸಕಾರಾತ್ಮಕ ಶಕ್ತಿಗಳು ನಮ್ಮ ಏಳಿಗೆಗೆ ಸಹಾಯ ಮಾಡಿದರೆ ನಕಾರಾತ್ಮಕ ಶಕ್ತಿಗಳು ನಮ್ಮನ್ನು ಹಿಂದಕ್ಕೆ ಎಳಿತಾ ಇರುತ್ತವೆ. ಈ ನಕಾರಾತ್ಮಕತೆಗಳನ್ನು ದೂರ ಹೇಗೆ ಮಾಡೋದು ಅಂತ ನೋಡೋಣ. ಬೆಳಿಗ್ಗೆ ನಾವು ಎದ್ದ ಮೇಲೆ ಬಾಗಿಲು ತೆರೆದಾಗ ಮೊದಲನೇದಾಗಿ ಹೊಸ್ತಿಲಿನ ಮೇಲೆ ನೀರು ಸಿಂಪಡಿಸಬೇಕು. ರಾತ್ರಿವಿಡೀ ಹೊರಗೆ ತಿರುಗಾಡುವ ನಕಾರಾತ್ಮಕ ಶಕ್ತಿಗಳು ನಮ್ಮ ಬಾಗಿಲಿಗೆ ಬಂದು ತಟ್ಟಿರುತ್ತವೆ. ಹೊಸ್ತಿಲಿನ ಮೇಲೆ ನೀರು ಸಿಂಪಡಿಸೋದ್ರಿಂದ ಶುದ್ಧೀಕರಣ ಆಗುತ್ತೆ. ನಾವು ಡೈಲಿ ಟೈಲ್ಸ್ ಒರೆಸುವಾಗ ನೀರಿಗೆ ಉಪ್ಪು, ಅರಿಶಿನ, ಗೋಮೂತ್ರ ಹಾಕಬೇಕು. ಇದರಿಂದ ಮನೆಯಲ್ಲಿರುವ ನಕಾರಾತ್ಮಕತೆ ದೂರವಾಗುತ್ತೆ. ಭೀಮಸೇನಿ ಕರ್ಪೂರ ನೆಗೆಟಿವಿಟಿ ದೂರ ಮಾಡಲಿಕ್ಕೆ ತುಂಬ ಉಪಕಾರಿಯಾಗಿದೆ. ಕರ್ಪೂರ ದಾನಿಗೆ ಭೀಮಸೇನಿ ಕರ್ಪೂರ ಹಾಕಿ ಅದರ ವೆಪರ್ ಮನೆಯಲ್ಲಿ ಹರಡುವುದರಿಂದ ನೆಗೆಟಿವಿಟಿ ದೂರವಾಗುತ್ತೆ. ಇಲ್ಲಾಂದರೆ ನಾವು ದೇವರಿಗೆ ಆರತಿ ಮಾಡುವಾಗ ಭೀಮಸೇನಿ ಕರ್ಪೂರ ಹಾಕಿದರೂ ಒಳ್ಳೆಯದು. ಇದರಿಂದ ನೆಗೆಟಿವಿಟಿ ದೂರವಾಗಿ ಪಾಸಿಟಿವ್ ಲಹರಿಗಳು ಹರಡುತ್ತವೆ. ಇನ್ನು ದೇವರ ಪೂಜೆ ಮಾಡಿ ಮನೆಯ ಹಿಂಬಾಗಿಲಿನಿಂದ ಮುಂಬಾಗಿಲಿನವರೆಗೂ ಗಂಟೆಯನ್ನು ಬಾರಿಸಬೇಕು. ಗಂಟೆ ನಾದದಿಂದ ಕೂಡ ದುಷ್ಟಶಕ್ತಿಗಳು ನಷ್ಟವಾಗುತ್ತವೆ. ಇನ್ನು ಅಮಾವಾಸ್ಯೆಯ ದಿವಸ ಕರ್ಪೂರ ಹೋಮ ಮಾಡಬೇಕು. ಅಂದರೆ ತೆಂಗಿನಕಾಯಿಯ ಮೇಲೆ ಕರ್ಪೂರ ಇಟ್ಟು ಮನೆಯಲ್ಲಿ ಎಲ್ಲ ಕೋಣೆಗಳಲ್ಲಿ ತಿರುಗಿಸಿ ಮುಂಬಾಗಿಲಿಗೆ ತಂದು ಹೊಸ್ತಿಲಿಗೆ 7 ಸಲ ಎಂಟಿಕ್ಲಿಕ್ ವಾಯ್ಸ್ನಲ್ಲಿ ತಿರುಗಿಸಿ ಅಲ್ಲಿ ಹೊಸ್ತಿಲಿನ ಮುಂದೆ ಒಡೆಯಬೇಕು. ಇದು ತುಂಬ ಪ್ರಭಾವಿಯಾದ ಉಪಾಯ. ದೇವರ ಮಂತ್ರೋಪಚಾರ, ಪೂಜೆ, ಆರಾಧನೆಗಳಿಂದ ಕೂಡ ದುಷ್ಟಶಕ್ತಿಗಳು ನಮ್ಮ ಮನೆಯಿಂದ ಪಲಾಯನ ಮಾಡುತ್ತವೆ. ಪ್ರತಿ ಶನಿವಾರ ಮತ್ತು ಅಮಾವಾಸ್ಯೆಗೆ ಮನೆಯಲ್ಲಿ ಧೂಳು ಉಡುಗಿ ಒರೆಸಿಕೊಳ್ಳಬೇಕು. ದೇವರ ಮನೆಯಲ್ಲಿ ಯಾವಾಗಲೂ ಮಂದವಾಗಿಯಾದರೂ ದೀಪ ಬೆಳಗ್ತಾ ಇರಬೇಕು. ಇದು ನಮ್ಮ ಮನೆಯ ರಕ್ಷಣೆ ಮಾಡುತ್ತೆ. ನಮ್ಮ ಸಕಾರಾತ್ಮಕ ವಿಚಾರಗಳು ಕೂಡ ತುಂಬ ಮಹತ್ವದ ಪರಿಣಾಮ ಬೀರುತ್ತವೆ. ವಾಸ್ತುವಿನಲ್ಲಿ ತಥಾಸ್ತು ದೇವತೆಗಳು ಇರ್ತವೆ. ನಾವು ಸಕಾರಾತ್ಮಕ ಮಾತುಗಳನ್ನು ಮಾತಾಡಬೇಕು. ಈ ಉಪಾಯಗಳನ್ನು ಮಾಡಿ ನೋಡಿ. ನಿಮ್ಮ ಬದುಕಿನಲ್ಲಿ ಆಗುವ ಬದಲಾವಣೆಗಳನ್ನು ನೀವು ಸ್ವತಃ ನೋಡ್ತೀರಿ. ಶುಭವಾಗಲಿ. ಬೈ. ಟೇಕ್ ಕೇರ್.